ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಾಸ್ ಬೆಲ್ಟ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡಿ ತೊಗೋಬೇಕು ಮತ್ತು ಅದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ನೋಡ್ತಾ ಇದ್ದೀರಾ, ಅಂದರೆ ನಿಮ್ಗೆ ಏನಾಗ್ತಿದೆ ಅಂತಂದರೆ ಪೂರ್ತಿ ಕಟ್ಟಿಂಗ್ ಎಲ್ಲ ನೋಡ್ತೀರಾ, ಬಟ್ ಅದರಲ್ಲಿ ಸ್ವಲ್ಪ ಚಿಕ್ಕ ವಿಷಯಗಳು ಸ್ವಲ್ಪ ಗೊತ್ತಾಗ್ತಿರೋದಿಲ್ಲ. ಅಂದರೆ ಇವಾಗ ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಟಕ್ಸ್ ಇದನ್ನು ಕ್ರಾಸ್ ಬೆಲ್ಟ್ ಒಂದು ನಮಗೆ ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸಲ್ಲೇ ತೋರಿಸ್ತೀನಿ ನಾನು ಯಾವ ರೀತಿ ಕರೆಕ್ಟಾಗಿ ಅಳತೆ ಮಾಡಿ ಕ್ರಾಸ್ ಬೆಲ್ಟ್ನ ತೊಗೋಬೇಕಂತೇಳಿ. ಅದೇ ರೀತಿಯೇ ನೀವು ಒಂದು ಸಾರಿ ನೋಡ್ಕೊರಿ, ಕರೆಕ್ಟಾಗಿ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಬಂದ್ರೂ ಸಹ ಸೇಮ್ ಇದೇ ರೀತಿಯೇ ಮೆಜರ್ಮೆಂಟ್ ಮಾಡ್ಕೊರಿ. ಯಾಕಂದರೆ ಅದು ಅಂದರೆ ಅಳತೆ ಬ್ಲೌಸ್ ಇರುತ್ತಲ್ಲ, ಅದರೊಳಗೇ ನಾವು ಅಳತೆ ಮಾಡಿಕೊಂಡು ಯಾವ ರೀತಿ ಸ್ವಲ್ಪ ನಾವು ಹೆಚ್ಚಿಗೆ ಇಟ್ಕೋಬೇಕಂತೇಳಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಬನ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸು, ಇವಾಗ ಕರೆಕ್ಟಾಗಿ ನಾನು ಯಾವ ರೀತಿ ಅಳತೆ ಮಾಡ್ಕೋಬೇಕಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡ ನಂತರ ಫಸ್ಟು ನೋಡ್ಕೊರಿ. ಇಲ್ಲಿ ನೋಡಿರಿ, ಕ್ರಾಸ್ ಬೆಲ್ಟ್ನ ಎಷ್ಟು ಇಟ್ಟಿದ್ದಾರೆ ಅಂತೇಳಿ ಫಸ್ಟು ನಾವು ನೋಡ್ಕೋಬೇಕು. ನೋಡಿ, ನೋಡ್ರಿ ಇಲ್ಲಿ ನಾವು ಕ್ರಾಸ್ ಪಟ್ಟಿನ ಅಷ್ಟೇ ಅಳತೆನ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಇಲ್ಲಿ ಎಷ್ಟು ನಾವು ಅಟ್ಯಾಚ್ ಮಾಡಿರ್ತೀವಿ ಕ್ರಾಸ್ ಪಟ್ಟಿನ ಅಷ್ಟನ್ನಷ್ಟೇ ನಾವು ಅಳತೆ ಮಾಡಿ ತೊಗೊಂಡ್ರೆ ಕರೆಕ್ಟಾಗಿ ಬರ್ತೈತಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ 2.5 ಇಂಚ್ ಮೇಲೆ ಐತಿ, 2.25 ಐತಿ. ನಾವಿವಾಗ ಏನು ಮಾಡಬೇಕು ಅಂದರೆ 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು, 3.25 ತೊಗೋಬೇಕು. ಯಾಕಂದರೆ ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡುವಾಗ ನಮಗೆ ಅರ್ಧ ಇಂಚ್ ಹೋಗ್ತೈತಿ, ಮತ್ತು ಇಲ್ಲಿ ಕೆಳಗಡೆ ಸ್ಟಿಚ್ ಮಾಡಿ ಟರ್ನ್ ಮಾಡಿ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ತೀವಲ್ಲ, ಅಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಹಂಗಾಗಿ ನಾವು ಇಲ್ಲಿಂದ ಇಲ್ಲಿಗೆ 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಇದು ಎಷ್ಟಿರುತ್ತೆ ಕರೆಕ್ಟಾಗಿ ಫಸ್ಟ್ ನಾವು ಅಳತೆ ಮಾಡ್ಕೋಬೇಕು. ನೀಟಾಗಿ ಅಳತೆ ಮಾಡ್ಕೊಂಡ ನಂತರ ಇದು 2.25 ಐತಲ್ಲ, ಈಗ 3.25 ನಾನು ಒಂದು ಸೈಡು ತೊಗೊತಾ ಇದ್ದೀನಿ. ನೋಡಿ, ಬಟ್ಟೆನ 2 ಪದರ ತೊಗೊರಿ. ಇದು ಲೈನಿಂಗ್ ಕ್ಲಾತು ಮೇನ್ ಬಟ್ಟೆಗೆ ಇಟ್ಕೊಂಡಾಗ, ಮತ್ತು ನೆಕ್ಸ್ಟ್ ಮೇನ್ ಬಟ್ಟೆಗೆ ಅದೇ ರೀತಿನ ಇಟ್ಕೊಂಡು ಕಟಿಂಗ್ ಮಾಡ್ಕೊರಿ. ನೋಡಿ, ಇವಾಗ 3.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಅದೇ ರೀತಿ ಇನ್ನೊಂದು ಸೈಡು ಅಳತೆ ಮಾಡ್ಕೋರಿ. ಈಗ ಒಂದು ಸೈಡು ಇಲ್ಲಿ ಅಳತೆ ಮಾಡಿದ್ವಲ್ಲ, ಅದೇ ರೀತಿನೇ ನಾವು ನೆಕ್ಸ್ಟ್ ಇವಾಗ ಇನ್ನೊಂದು ಸೈಡು ಅಳತೆನ ಮಾಡ್ಕೋಬೇಕು. ನೋಡಿ, ಇದು 2 ಇಂಚ್ ಬರ್ತೈತಿ, 3 ಇಂಚನ್ನ ನಾವು ತಗೋಬೇಕು. ನೋಡಿ, ಈ ರೀತಿ ಇದನ್ನು ಕ್ರಾಸ್ ಬೆಲ್ಟನ್ನು ನಾವು ಮಾರ್ಕಿಂಗ್ನ ಮಾಡ್ಕೋಬೇಕು. ನಾವು ಒಂದೊಂದು ಸರಿ ಏನು ಮಾಡ್ಕೊತೀವಿ ಅಂತಂದರೆ, ಈ ಸೈಡು 3 ಇಂಚು ಮತ್ತು ಈ ಸೈಡು 2.5 ಇಂಚು ತೊಗೊಂಡ್ಬಿಡ್ತೀವಿ. ಎಲ್ಲ ಬ್ಲೌಸ್ಗೆ ಅದೇ ರೀತಿನೇ ತೊಗೊಂಡ್ರೆ ಕರೆಕ್ಟಾಗಿ ಬರೋದಿಲ್ಲ. ಮುಂದ್ಗಡೆ ಏನಾಗುತ್ತೆ ಅಂತಂದರೆ ಬ್ಲೌಸು ಮೇಲ್ಗಡೆ ಇರೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹಂಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಅದು ಎಷ್ಟಿರುತ್ತೆ ಅಳತೆ ಬ್ಲೌಸಲ್ಲಿ ಅಂತೇಳಿ ನೋಡಿಕೊಂಡು ಅದಕ್ಕಿಂತ 1 ಇಂಚ್ ಹೆಚ್ಚಿಗೆ ಇಟ್ಕೊಂಡ್ಬಿಟ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ನೀವು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊರಿ. ಕಟ್ಟಿಂಗನ್ನು ಸಹ ನೋಡ್ಕೊಂಡು ಮಾಡ್ಕೊರಿ. ಯಾಕಂದರೆ ತುಂಬ ಜನದ ಪ್ರಾಬ್ಲಮ್ ಏನಿರ್ತಾವೆ ಅಂತಂದರೆ, ಕ್ರಾಸ್ ಬೆಲ್ಟು ಮುಂದ್ಗಡೆ ಮೇಲೆ ಏರ್ತಿರ್ತೈತಿ ಅಂತೇಳಿ ಜಾಸ್ತಿ ಜನ ಅದೇ ರೀತಿನೇ ಹೇಳ್ತಾರೆ. ಇಲ್ಲಾಂದ್ರೆ ಅವರು ನೆಕ್ ಹತ್ರ ಶೋಲ್ಡರ್ ಡ್ರಾಪ್ ಆಗ್ತಾವೆ ಅಂತ ಹೇಳ್ತಾರೆ. ಇವೇ 2 ಜಾಸ್ತಿ ಪ್ರಾಬ್ಲಮ್ ಬರೋದು ಯಾವುದು ಅಂತಂದರೆ ಬ್ಲೌಸಲ್ಲಿ ಇವೇ ಬರ್ತಾವೆ. ಇವನ್ನ ನೀವು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆಗಿಟ್ಟು ಕಟಿಂಗ್ ಮಾಡ್ಕೊರಿ. ಸೇಮ್ ಅದೇ ಎಷ್ಟು ಸೈಜ್ ಐತಿ ಅಷ್ಟೇ ಇಟ್ಕೊಂಡು ಕಟಿಂಗ್ ಮಾಡ್ಕೊರಿ. ಸ್ಟಿಚಿಂಗ್ನ ನಾನು ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸು, ನೆಕ್ಸ್ಟ್ ನಾವೇನು ಮಾಡಬೇಕಂತಂದರೆ, ಇವಾಗ ಕ್ರಾಸ್ ಬೆಲ್ಟ್ನ ನಾವು ಕಟಿಂಗ್ ಮಾಡ್ಕೊಂಡಿರ್ತೀವಿ. ಕಟಿಂಗ್ ಮಾಡ್ಕೊಂಡ ನಂತರ ಇವನ್ನ ಕರೆಕ್ಟಾಗಿ ನಾವು ಆಪೋಸಿಟ್ ಸೈಡ್ ನೋಡಿನೇ
ಇಟ್ಕೋಬೇಕು ನೋಡಿ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ. ಮುಂಭಾಗ ಇವೆರಡು ಈ ರೀತಿ ಅಪೋಸಿಟೇ ಇರಬೇಕು, ಮತ್ತು ಇಲ್ಲಿ ಚಿಕ್ಕವಿರವು ಇವೆರಡು ಈ ರೀತಿಯೇ ಇರಬೇಕು. ಇಲ್ಲಾಂದರೆ ಏನಾಗ್ಬಿಡ್ತೈತೆ ಅಂತಂದರೆ ನೋಡಿರಿ, ಒಬ್ಬೊಬ್ರು ಹೆಂಗೆ ಕಟಿಂಗ್ ಮಾಡ್ಕೊಂಬಿಡ್ತಾರೆ ಅಂದ್ರೆ, ಈಗ ಈ ಥರ ಎರಡು ಪೀಸ್ನು ಒಂದೇ ರೀತಿ ಅಂದರೆ ಇದೇ ರೀತಿಯೇ ಇಟ್ಕೊಂಡು ಕಟ್ ಮಾಡ್ಕೊಂಬಿಡ್ತಾರೆ ನೋಡಿರಿ. ಇವು ಎರಡನ್ನೂ ನಾವು ನೋಡಿ ಇದೇ ರೀತಿಯೇ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಂದು ಸೈಡ್ ಅಷ್ಟೇ ಬಂದುಬಿಡ್ತಾವೆ ಇವು ಕ್ರಾಸ್ ಬೆಲ್ಟು. ತುಂಬ ಜನಕ್ಕೆ ಹಂಗೆ ಆಗ್ತಿರ್ತೈತಿ. ಹಂಗಾಗಿ ಈ ಥರ ಇಟ್ಕೊರಿ. ಈ ಥರ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಅಂದರೆ ಒಂದು ಸೈಡ್ ಬರಬೇಕು, ಇದು ಇನ್ನೊಂದು ಸೈಡ್ ಬರಬೇಕಂದ್ರೆ ಲೆಫ್ಟ್ ಸೈಡು ಒಂದು ಇರಬೇಕು ಮತ್ತು ರೈಟ್ ಸೈಡ್ ಒಂದು ಇರಬೇಕು. ಆ ರೀತಿ ಇಟ್ಕೊಂಡು ನಾವು ಕಟಿಂಗ್ನ ಮಾಡ್ಕೋಬೇಕು. ಇಲ್ಲಾಂದ್ರೆ ಒಂದು ಸರಿ ಏನು ಮಾಡ್ಕೊರಿ, ಒಂದು ಮಾರ್ಕ್ನ ಮಾಡ್ಕೊಂಬಿಡ್ರಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಇವೆರಡು ಮೇಲ್ಗಡೆನೇ ಇರಬೇಕು. ಈ ರೀತಿ ಆದರೆ ಮಾರ್ಕ್ನ ಮಾಡ್ಕೊರಿ, ಹಂಗಾದ್ರೆ ಕರೆಕ್ಟಾಗಿ ಬರ್ತೈತಿ. ಇಲ್ಲಾಂದ್ರೆ ನಮ್ಗೆ ಒಂದು ಪಾರ್ಟಿಗೆ ಅಷ್ಟೇ ಕ್ರಾಸ್ ಬೆಲ್ಟು ಬಂದುಬಿಡ್ತಾವೆ. ಆ ರೀತಿ ಆಗ್ತಿರ್ತೈತಿ. ನೋಡ್ಕೊಂಡು ಕಟಿಂಗ್ ಮಾಡ್ಕೊರಿ. ನೋಡಿ ಫ್ರೆಂಡ್ಸ್, ಇವಾಗ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡುವಾಗ ಫಸ್ಟ್ಗೆ ಕೆಳಗಡೆ ಒಂದು ಹೊಲಿಗೆ ಹಾಕ್ಕೊಂಡು ಹೊಲಿಸ್ಕೊಂಡು ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೋಡಿ ನೆಕ್ಸ್ಟ್ ಬಟ್ಟೆನ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊರಿ, ಎಕ್ಸ್ಟ್ರಾ ಬಟ್ಟೆನೆಲ್ಲ. ನೆಕ್ಸ್ಟ್ ನೋಡಿ ಒಂದೇ ಪದರ ತಗೋರಿ. ಇದನ್ನು ಅಟ್ಯಾಚ್ ಮಾಡಿರೋದನ್ನ ಈ ರೀತಿ ಫಸ್ಟ್ಗೆ ಇವಾಗ ಏನು ಮಾಡಿರಿ, ಮೇನ್ ಬಟ್ಟೆನ ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಮಾಡಿರಿ. ಫಸ್ಟ್ ಒಂದು ಸೈಡ್ ಈ ಟಕ್ಸ್ ಪಾಯಿಂಟ್ನ ಸ್ವಲ್ಪ ಇಲ್ಲಿ ಮಡ್ಚ್ಕೋರಿ. ಮಡ್ಚ್ಕೊಂಡು ಹೊಲಿಗೆ ಹಾಕೋರಿ, ತುಂಬ ನೀಟಾಗಿ ಬರ್ತೈತಿ. ನೋಡಿ ಈ ರೀತಿ ಆದ ನಂತರ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡಿದರೆ ಹೊಲಿಗೆ ನಮಗೆ ಹೊರಗಡೆ ಕಾಣೋದಿಲ್ಲ. ಆ ರೀತಿ ನೀಟಾಗಿ ಬರ್ತೈತಿ. ಮಾಡಿಕೊಂಡು ಈ ರೀತಿ ಈ ಬಟ್ಟೆ ನಮಗೆ ಕರೆಕ್ಟಾಗಿ ಬರಬೇಕು. ಅಂದರೆ ಒಳಗಡೆ ಇರೋ ಬಟ್ಟೆ ಮತ್ತೆ ಸ್ಟಿಚ್ ಒಳಗೆ ಬರಬಾರ್ದು ನಮಗೆ. ಆ ರೀತಿ ನೋಡ್ಕೊಂಡು ಲೈನ್ನ ಹಾಕೋರಿ ನೀವು ಹಾಕೊಳ್ಳುವಾಗ. ನೆಕ್ಸ್ಟ್ ಇವಾಗ ಬಟ್ಟೆನ ಹೊರಗಡೆ ಎಳ್ಕೊರಿ. ಇದು ಕ್ರಾಸ್ ಬೆಲ್ಟ್ ಹಚ್ಚೋದಕ್ಕೆ ಒಂದು ಮೆಥಡ್.
ಅಂದರೆ ಇವಾಗ ಇಲ್ಲಿ ನೋಡ್ರಿ ಈ ಹೊಲಿಗೆ ಹೊರಗಡೆ ಕಾಣೋದಿಲ್ಲ ನಾವು ಈ ರೀತಿ ಹಚ್ಚಿದ್ರೆ. ನೆಕ್ಸ್ಟ್ ನೋಡ್ರಿ ಈ ರೀತಿ ಡೈರೆಕ್ಟಾಗಿ ನಾವು ಅಟ್ಯಾಚ್ ಮಾಡ್ಕೋಬೋದದ ನೋಡ್ರಿ. ಇವೆರಡನ್ನ ಸೇರಿಸಿ ಇದೇ ರೀತಿನೇ ನಾವು ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಈ ಕ್ರಾಸ್ ಬೆಲ್ಟ್ಗೆ ಈ ರೀತಿ ಬಟ್ಟೆ ಇಟ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಡ್ರೆ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೋದು. ಬಟ್ ಏನು ಇಲ್ಲಿ ಹೊರಗಡೆ ಹೊಲಿಗೆ ಕಾಣಿಸ್ತೈತಿ ಅಂತ ಅನ್ನೋ ಸಲುವಾಗಿ ಈ ರೀತಿ ನಾನು ಸ್ಟಿಚ್ ಮಾಡೋದನ್ನ ತೋರಿಸಿದ್ನೆ. ಇದೇ ರೀತಿನೇ ಮಾಡಿರಿ, ತುಂಬ ನೀಟಾಗಿ ಅನಿಸ್ತೈತಿ. ಅಂದರೆ ಫಿನಿಶಿಂಗ್ ಇಲ್ಲಿ ಚೆನ್ನಾಗಿ ಕಾಣ್ತೈತಿ. ಹಾಗಾಗಿ ಇದೇ ರೀತಿನೇ ಸ್ಟಿಚ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಿಮಗೆ ಬ್ಲೌಸ್ ರಿಲೇಟೆಡ್ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಅಥವಾ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿರಿ. ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ರೀ. ಮತ್ತೆ ಸಿಗ್ತೀನಿ ನಿಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.